ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಚಾನಲ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾನ್ಸ್ಟೇಬಲ್ ಪೋಸ್ಟ್ಗೆ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸಕ್ಕೆ ಬಂದಿದ್ದೀನಿ ಸ್ನೇಹಿತರೆ. BSF ಅಲ್ಲಿ ಕರೆದಿರುವಂತದ್ದು. BSF ಸ್ಪೋರ್ಟ್ಸ್ ಕೋಟಾದಲ್ಲಿ ಕರೆದಿದ್ದಾರೆ. ರಿಕ್ರೂಟ್ಮೆಂಟ್ 241 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. ಸೊ BSF ಸ್ಪೋರ್ಟ್ಸ್ ಕೋಟಾ 241 ವೇಕೆನ್ಸಿಗಳು ಯಾವ ರೀತಿಯಪ್ಪ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಏನು ಏಜ್ ಲಿಮಿಟ್ ಇದೆ, ಯಾವತ್ತು ಲಾಸ್ಟ್ ಡೇಟ್ ಇತ್ತು, ಎಲ್ಲ ಕೂಡ ತಿಳಿಸ್ಕೊಡ್ತೀನಿ ಅನ್ಸಿದ್ರೆ, ಓಕೆನಾ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಎಲ್ಲದು ಕೂಡ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಇನ್ನು ನೀವು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಬಹುದಾಗಿರುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ, ಓಕೆನಾ. ಸೊ ಇನ್ನು ನೋಡೋದಾದ್ರೆ 20ನೇ ತಾರೀಕು ಆಗಸ್ಟ್ 2025ಕ್ಕೆ ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಸೊ ಅಕ್ರಾಸ್ ಇಂಡಿಯಾದಲ್ಲಿ ಕರೆದಿರೋ, ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮ್ಮನ್ನ ಪೋಸ್ಟಿಂಗ್ ಮಾಡ್ತಾರೆ ಸ್ನೇಹಿತರೆ. ಸೆಂಟ್ರಲ್ ಗೌರ್ಮೆಂಟ್ ಪೋಸ್ಟ್ ಆಗಿರುತ್ತೆ ಇದು. ಡಿಫೆನ್ಸ್ ಅಲ್ಲಿ ಜನರಲ್ ಡ್ಯೂಟಿ, ಕಾನ್ಸ್ಟೇಬಲ್ ಜನರಲ್ ಡ್ಯೂಟಿಗೆ ಕರೆದಿರುವಂತದ್ದು, ಓಕೆನಾ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ. 20/8/2025 ಲಾಸ್ಟ್ ಡೇಟ್ ಆಗಿರುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. 10th ಆಗಿದ್ರೆ ಸಾಕು, ಬರೀ 10ನೇ ತರಗತಿ ಮಾಡ್ಕೊಂಡಿದ್ರೆ ಸಾಕು. ಹಾಗೆ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಎಲಿಜಿಬಿಲಿಟಿ ಬಂದು ಇಂಟರ್ನ್ಯಾಷನಲ್, ನ್ಯಾಷನಲ್, ಇಂಟರ್ ಯೂನಿವರ್ಸಿಟಿ, ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ ಗಳನ್ನ ನೀವು ಮಾಡ್ಕೊಂಡಿದ್ರೆ ಆ ಒಂದು ಪೋಸ್ಟ್ ಗಳಿಗೂ ಕೂಡ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. 18ರಿಂದ 23 ವರ್ಷ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ. SC/ST ಗೆ 5 ವರ್ಷ, OBC ಗೆ 3 ವರ್ಷ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಏನಪ್ಪಾ ಹೈಟ್ ಇರಬೇಕು ಅಂತ ಹೇಳಿದ್ರೆ 170 ಸೆಂಟಿಮೀಟರ್ ಹೈಟ್ ಇರಬೇಕು. ಚೆಸ್ಟ್ ಬಂದು 80 ಸೆಂಟಿಮೀಟರ್, 85 ಸೆಂಟಿಮೀಟರ್ ಎಕ್ಸ್ಪ್ಯಾಂಡಬಲ್, ಓಕೆನಾ. ಸೊ ಫಿಮೇಲ್ ಗೆ ಬಂದು 157 ಸೆಂಟಿಮೀಟರ್ ಇದ್ರೆ ಸಾಕು ಸ್ನೇಹಿತರೆ. ಇದಕ್ಕೆ ಫೀಸ್ ನೋಡೋದಾದ್ರೆ ಜನರಲ್, OBC ಮೇಲ್ಗೆ 148 ರೂಪಾಯಿ ಇರುತ್ತೆ ಸ್ನೇಹಿತರೆ. 148 ರೂಪಾಯಿ ಫೀಸ್ ಇದೆ. SC/ST ಫಿಮೇಲ್ಗೆ ಯಾವುದೇ ರೀತಿಯ ಫೀ ಇಲ್ಲ, ಓಕೆನಾ. ಸೊ ಇದು ಗಮನದಲ್ಲಿರಲಿ. ಹಾಗೆ ಇದಕ್ಕೆ ಸ್ಯಾಲರಿ ಬಂದು ನಿಮ್ಗೆ 21,000 ರೂಪಾಯಿಂದ ಹಿಡಿದು 69,000 ರೂಪಾಯಿವರೆಗೂ ಸ್ಯಾಲರಿ ಇದೆ ಸ್ನೇಹಿತರೆ. ಸೊ ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲರಿ ಬಂದು 69,000 ರೂಪಾಯಿ ಕೈಗೆ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದು ಗಮನದಲ್ಲಿರಲಿ. ಹಾಗೆ ಡಾಕ್ಯುಮೆಂಟ್ ಏನೇನು ಬೇಕು, ಸೆಲೆಕ್ಷನ್ ಪ್ರೋಸೆಸ್ ಹೇಗೆ ಅಂತ ಹೇಳೋದಾದ್ರೆ, ಫಸ್ಟ್ ಡಾಕ್ಯುಮೆಂಟೇಶನ್ ಮಾಡ್ತಾರೆ, ಮತ್ತೆ ಫಿಸಿಕಲ್ ಟೆಸ್ಟ್ ಇರುತ್ತೆ, ಅದಾದ ನಂತರ ಮೆಡಿಕಲ್ ಟೆಸ್ಟ್ ಇರುತ್ತೆ, ಸ್ಪೋರ್ಟ್ಸ್ ಟ್ರಯಲ್, ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಇರುತ್ತೆ ಸರ್, ಓಕೆನಾ. ಸೊ ಫಸ್ಟ್ ಅಪ್ಲಿಕೇಶನ್ ಅಪ್ಲೈ ಮಾಡಿ, ಅದಾದ ನಂತರ ಫಿಸಿಕಲ್ ಟೆಸ್ಟ್, ಅದಾದ ನಂತರ ಮೆಡಿಕಲ್ ಟೆಸ್ಟ್, ಆಮೇಲೆ ಸ್ಪೋರ್ಟ್ಸ್ ಯಾವುದಕ್ಕೆ ನೀವು ಅಪ್ಲೈ ಮಾಡಿರ್ತೀರೋ ಅದ್ರದ್ದು ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ಮಾಡ್ತಾರೆ ಸರ್, ಓಕೆನಾ. ಸೊ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋದಾದ್ರೆ, ನಿಮ್ಮ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ಸಿಗ್ನೇಚರ್ ಬೇಕಾಗಿರುತ್ತೆ. ಹಾಗೆ 10th ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ. ಅದಾದ ನಂತರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ರಿಲ್ಯಾಕ್ಸೇಷನ್ ಸರ್ಟಿಫಿಕೇಟ್ಸ್ ಏನಾದ್ರು ಇದ್ರೆ ಅದು ಬೇಕು. ರಿಸರ್ವೇಶನ್ ಸರ್ಟಿಫಿಕೇಟ್ ಇದ್ರೆ ಅದು, ಮತ್ತೆ ನಿಮ್ಮ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ಲಿ ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಇಟ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ BSF ಅಲ್ಲಿ. ನೋಡಿ 241 ವೇಕೆನ್ಸಿಗಳನ್ನ ಕರೆದಿದ್ದಾರೆ. ಮೇಲ್ಗೆ ಬಂದು 113 ಇದೆ, ಫಿಮೇಲ್ಗೆ ಬಂದು 128 ಇದೆ ಸ್ನೇಹಿತರೆ, ಓಕೆನಾ. ಸ್ಪೋರ್ಟ್ಸ್ ಕ್ಯಾಟಗರಿ ವೈಸ್ ಮತ್ತೆ ಸ್ಪೋರ್ಟ್ಸ್ ವೈಸ್ ಡಿವೈಡ್ ಆಗಿರುತ್ತೆ. ಅದನ್ನು ಕೂಡ ನೀವು ಚೆಕ್ ಮಾಡಬಹುದು ನೋಟಿಫಿಕೇಶನ್ ಅಲ್ಲಿ. ಸೊ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಕಂಪ್ಲೀಟ್ ಆಗಿ ನೋಡಬಹುದಾಗಿರುತ್ತೆ. ಮಿನಿಸ್ಟರ್ ಆಫ್ ಹೋಮ್ ಅಫೇರ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ ನಾನ್ ಗೆಜೆಟೆಡ್ ಪೋಸ್ಟ್, ನಾನ್ ಮಿನಿಸ್ಟರ್ ಪೋಸ್ಟ್ ಇರುತ್ತೆ. 241 ವೇಕೆನ್ಸಿಗಳು. ಸೊ ವೇಕೆನ್ಸಿಗಳು ಹೇಗೆ ಡಿವೈಡ್ ಆಗಿದೆ ನೋಡಿ. ಆರ್ಚರಿ ಇದೆ, ಅಥ್ಲೆಟಿಕ್ಸ್ ಇದೆ, ಬ್ಯಾಡ್ಮಿಂಟನ್ ಇದೆ, ಬಾಸ್ಕೆಟ್ ಬಾಲ್ ಇದಾವೆ, ಮತ್ತೆ ಬಾಕ್ಸಿಂಗ್ ಇದೆ, ಕ್ರಾಸ್ ಕಂಟ್ರಿ ಇದೆ, ಸೈಕ್ಲಿಂಗ್ ಇದೆ, ಡ್ರೈವಿಂಗ್ ಇದೆ ಅಥವಾ ಡೈವಿಂಗ್ ಇದೆ, ಇಕ್ವೆಸ್ಟ್ರಿಯನ್ ಇದೆ, ಅದಂತರ ಫೆನ್ಸಿಂಗ್, ಫುಟ್ಬಾಲ್, ಜಿಮ್ನಾಸ್ಟಿಕ್, ಹ್ಯಾಂಡ್ ಬಾಲ್, ಹಾಕಿ, ಜೂಡೋ, ಕರಾಟೆ ಇಂಡಿವಿಜುವಲ್ ಕುಮಟೆ, ಮತ್ತೆ ರೋಯಿಂಗು, ಸ್ಪೆಕ್ ವಾರ್ಕ್, ಶೂಟಿಂಗು, ಕಕಾಯಿ, ಸ್ವಿಮ್ಮಿಂಗು, ಟೇಬಲ್ ಟೆನ್ನಿಸ್, ಟ್ಯಾಕ್ವಾಂಡೋ, ವಾಲಿಬಾಲ್, ವಾಟರ್ ಪೋಲೋ, ವೇಟ್ ಲಿಫ್ಟಿಂಗು, ರೆಸ್ಲಿಂಗು, ಫ್ರೀ ಸ್ಟೈಲು, ಮತ್ತೆ ರೋಮನ್ ಸ್ಟೈಲು, ಉಶು, ಮತ್ತೆ ಕಬಡ್ಡಿ. ಸೊ ಈ ರೀತಿ ಹಲವಾರು ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ 241 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಎಲ್ಲಾದ್ರಲ್ಲೂ ಮಿನಿಮಮ್ ಅಂದ್ರೂ 10ರಿಂದ 15 ವರ್ಗುನು ಇದೆ ಸ್ನೇಹಿತರೆ. 25 ಕೂಡ ಇದೆ ನೋಡಿ. ಫುಟ್ಬಾಲ್ 25 ವೇಕೆನ್ಸಿಗಳು ಕರೆದಿದ್ದಾರೆ. ಹಾಗೆ ಬಾಸ್ಕೆಟ್ ಬಾಲ್ 17 ಇದೆ, ಅಥ್ಲೆಟಿಕ್ಸ್ 6 ಇದೆ. ಈ ರೀತಿ ಹಲವಾರು ಕರೆದಿದ್ದಾರೆ ಸ್ನೇಹಿತರೆ. ಲಾಂಗ್ ಜಂಪ್, ಹೈ ಜಂಪ್ ಇರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಅದ ನಂತರ ನೀವು ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ, ಓಕೆನಾ. ಸೊ ಇದು ನೋಡಿ, ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್, ಇಂಡಿವಿಜುವಲ್ ಲೆವೆಲ್ ಮಾಡ್ಕೊಂಡಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಟೀಮ್ ಲೆವೆಲ್ ಇದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಎಲ್ಲದೂ ಕೂಡ ಮಾಡಬಹುದು, ಓಕೆ. ಸೊ ಇದು ನಿಮ್ಗೆ ಇದಕ್ಕೆ ಏನಪ್ಪ ಕ್ವಾಲಿಫಿಕೇಶನ್ ಮಾಡಿರ್ಬೇಕು, ಮಾರ್ಕ್ಸ್ ಹೇಗೆ ಎಲ್ಲದೂ ಕೂಡ ಇಲ್ಲಿದೆ ನೋಡಿ. ಗೋಲ್ಡ್ ಮೆಡಲ್ ತಗೊಂಡಿದ್ರೆ 100 ಮಾರ್ಕ್ಸ್, ಅಂದ್ರೆ
ಈ ರೀತಿ ನಿಮಗೆ ಮಾರ್ಕ್ಸ್ ಗಳು ಕೂಡ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಪಾರ್ಟಿಸಿಪೇಷನ್ ಆಗಿದ್ರೆ ಈ ರೀತಿ 80-70 ಮಾರ್ಕ್ಸ್ ಗಳು ಸಿಗುತ್ತೆ. ಓಕೆನಾ, ಸೊ ಇದು ಕಾಂಪಿಟೇಷನ್ ಬಂದು ಹೆಸರು ಕೊಟ್ಟಿದ್ದಾರೆ ಯಾವ ಕಾಂಪಿಟೇಷನ್ ಅಲ್ಲಿ ಅಂತ ಹೇಳ್ಬಿಟ್ಟು. ಕಾಮನ್ವೆಲ್ತ್, ಏಷ್ಯನ್ ವೆಲ್ತ್, ಒಲಿಂಪಿಕ್ ಗೇಮ್ಸ್, ನ್ಯಾಷನಲ್ ಗೇಮ್ಸ್, ಇಂಡಿವಿಜುವಲ್ ಮೆಡಲ್, ಈ ರೀತಿ ಹಲವಾರು ಡಿವಿಷನ್ ಆಗಿ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ಸೊ ಅದಂತರ ಫಿಸಿಕಲ್ ಫಿಟ್ನೆಸ್ ಹೇಳಿದ್ನಲ್ಲ ಈಗಾಗಲೇ 170 ಸೆಂಟಿಮೀಟರ್ ಇರಬೇಕು, ಫಿಮೇಲ್ಗೆ 157 ಸೆಂಟಿಮೀಟರ್ ಇರಬೇಕು. ಅದಾದ ನಂತರ ನೀವು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಬಂದು ಕಂಪ್ಲೀಟ್ಲಿ ಫಿಟ್ ಆಗಿರ್ಬೇಕಾಗಿರುತ್ತೆ ಸ್ನೇಹಿತರೆ. ಅದ ನಂತರ ನೀವು ಯಾವುದೇ ರೀತಿಯ ಟ್ಯಾಟೋ ಇಟ್ಕೊಂಡಿರಬಾರ್ದು. ಟ್ಯಾಟೋ ಇಟ್ಕೊಂಡಿದ್ರೆ ಅದು ಬರೀ ನಿಮ್ಮ ಕಾಲ ಭಾಗ ಆಫ್ ದ ಪಾರ್ಟ್. ಓಕೆನಾ, ಸೊ ಎಲ್ಬೋ ಅಥವಾ ಹ್ಯಾಂಡ್ ಹಾಕಿದ್ರೆ ಅದರಲ್ಲಿ ಸಣ್ಣದು 1/4 ಜಾಗದಲ್ಲಿ ಮಾತ್ರ ಟ್ಯಾಟೋ ಇರಬೇಕು ಸ್ನೇಹಿತರೆ. ಅದಕ್ಕಿಂತ ಸಣ್ಣದಿರ್ಬೇಕು. ಓಕೆನಾ, ಅದಕ್ಕಿಂತ ದೊಡ್ಡದಾಗಿ ಕೈ ತುಂಬಾ ಹಾಕೊಂಡಿರೋದು, ಬೆನ್ ತುಂಬಾ ಹಾಕೊಂಡಿರೋದು, ಆತರ ಎಲ್ಲ ಹಾಕೊಂಡಿದ್ರೆ ಅದು ನೀವು ಜಾಯ್ನ್ ಆಗಕ್ ಆಗೋದಿಲ್ಲ ಸ್ನೇಹಿತರೆ. ಓಕೆನಾ, ಸೊ ಸಣ್ಣದಾಗಿ ಇವಾಗ ಅಪ್ಪ ಅಮ್ಮ ಆಶೀರ್ವಾದ ಅಂತ ಬರ್ಸಿರ್ತೀರಾ, ಅಥವಾ ಅಪ್ಪ ಅಂತ ಬರ್ಸಿರ್ತೀರಾ, ಅಮ್ಮ ಅಂತ ಬರ್ಸಿರ್ತೀರಾ, ಏನೋ ಒಂದು ಸಣ್ಣದು ಬರ್ದಿದ್ರೆ ಅದಕ್ಕೆ ಓಕೆ ಸ್ನೇಹಿತರೆ. ಓಕೆನಾ, ಹಾಗೆ ಈ ಒಂದು ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನೋಡುವಾಗ ನೀವು ಡಾಕ್ಯುಮೆಂಟೇಶನ್ ಮಾಡ್ಕೊಂಡಿರ್ತೀರಾ. ಫುಲ್ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಬರೆದು ಎಲ್ಲ ಕ್ಲಿಯರ್ ಆದ್ಮೇಲೆ ಫಿಸಿಕಲ್ ಫಿಟ್ನೆಸ್ ಇರುತ್ತೆ. ಫಿಸಿಕಲ್ ಫಿಟ್ನೆಸ್ ಹೇಗೆ ಏನು ಅಂತ ಹೇಳೋದಾದ್ರೆ ನಿಮ್ಮನ್ನ ಫುಲ್ ಫಿಸಿಕಲ್ ಫಿಟ್ನೆಸ್ ಚೆಕ್ ಮಾಡ್ತಾರೆ ಸ್ನೇಹಿತರೆ. ರನ್ನಿಂಗ್ ಇರುತ್ತೆ, ಫಿಮೇಲ್ ಕ್ಯಾಂಡಿಡೇಟ್ಸ್ ಕೂಡ ರನ್ನಿಂಗ್ ಇರುತ್ತೆ, ಮತ್ತೆ ಮೇಲ್ ಕ್ಯಾಂಡಿಡೇಟ್ಸ್ ಕೂಡ ರನ್ನಿಂಗ್ ಇರುತ್ತೆ. ಅದನ್ನು ಕೂಡ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ. ಫುಲ್ ಡೀಟೇಲ್ ಆಗಿ ಇರೋದು ಈ ಒಂದು ನೋಟಿಫಿಕೇಶನ್ ಅಲ್ಲಿ ಇದೆ ಸ್ನೇಹಿತರೆ. ಸೊ ಈ ಒಂದು ನೋಟಿಫಿಕೇಶನ್ ಕಂಪ್ಲೀಟ್ ಆಗಿ ನೀವು ಓದ್ಕೋಬಹುದಾಗಿರುತ್ತೆ. ಓದ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿ ವೇಟ್ ಎಷ್ಟಿರ್ಬೇಕು, ಅವರೇಜ್ ವೇಟ್ ಕಿಲೋಗ್ರಾಮ್ ಅಲ್ಲಿ ಕೊಟ್ಟಿದ್ದಾರೆ. ಹೈಟ್ ವೈಸ್, ಸೊ ಹೈಟ್ ವೈಸ್ ನೋಡಿದ್ರೆ ಮೇಲ್ ಕ್ಯಾಂಡಿಡೇಟ್ಸ್ 170 ಸೆಂಟಿಮೀಟರ್ ಇದ್ರೆ ಅವರು ಮಿನಿಮಮ್ ಅಂದ್ರು 52ರಿಂದ 64 ಇರ್ಬೇಕಾಗಿರುತ್ತೆ ಸ್ನೇಹಿತರೆ, ಏಜ್ ವೈಸ್. ಓಕೆನಾ, ಸೊ ಈ ರೀತಿ ಏಜ್ ವೈಸ್ ಇದೆ, ನೋಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ, ಹಾಗೆ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕಾಗಿರುತ್ತೆ. ನೀವು ಯಾವ್ದಾದ್ರು ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದವರು ಈ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ತಗೋಬೇಕಾಗಿರುತ್ತೆ. ಅದ ನಂತರ ನೀವು ಏನಾದ್ರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದಾಗ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತೆ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಓಕೆನಾ, ಸೊ ಇದಿಷ್ಟು ಆಯ್ತು. ಅದ ನಂತರ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾದ್ರೆ ಅಪ್ಲೈ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ಈ ತ್ರೀ ಓಪನ್ ಆಗುತ್ತೆ. ಇದರಲ್ಲಿ ನೀವು ನಿಮ್ಮ ನೇಮು, ಫೋನ್ ನಂಬರ್, ಇಮೇಲ್ ಐಡಿ ಹಾಕಿ ಜನರೇಟ್ OTP ಅಂತ ಕ್ಲಿಕ್ ಮಾಡಿದ ತಕ್ಷಣ OTP ಬರುತ್ತೆ. OTP ಕೊಟ್ಟು ನೀವು ಸೈನ್ ಇನ್ ಮಾಡ್ತಾ ಹೋಗ್ಬೋದಾಗಿರುತ್ತೆ. ನಿಮ್ಮ ಅಡ್ರೆಸ್ ಡೀಟೇಲ್ಸ್, ಮತ್ತೆ ನಿಮ್ಮ ಎಜುಕೇಶನ್ ಡೀಟೇಲ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್, ಈ ರೀತಿ ಫುಲ್ ಡೀಟೇಲ್ಸ್ ನೀವು ಅಪ್ಲೋಡ್ ಮಾಡಿ ಕಂಪ್ಲೀಟ್ ಆಗಿ ಮುಗಿಸ್ಬೇಕಾಗಿರುತ್ತೆ ಸರ್. ಓಕೆನಾ, ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕೂಡ ಕಮೆಂಟ್ ಮಾಡಿ. ಈಗಾಗಲೇ ನೋಡಿರೋ ಹಾಗೆ ಡಿಗ್ರಿ ಮಾಡಿರೋರ್ಗೆ OICL ಅಲ್ಲಿ ಕರೆದಿದ್ದಾರೆ, ಮತ್ತೆ BEM ಅಲ್ಲಿ ಕರೆದಿದ್ದಾರೆ. ಹಾಗೆ 10th ಮಾಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಕೋಲಾರ ಡಿಸ್ಟ್ರಿಕ್ಟ್ ಹೆಲ್ತ್ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಕರೆದಿದ್ದಾರೆ. RRB ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ದಾರೆ ITI ಅಲ್ಲಿ. ಓಕೆನಾ, ಹಾಗೆ ಹಲವಾರು ಪೋಸ್ಟ್ ಗಳನ್ನ ಕರೆದಿದ್ದಾರೆ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.